ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ. ಇವತ್ತು ಕೋಕೋನೆಟ್ನ ಯೂಸ್ ಮಾಡಿ ಹೇಗೆ ಕೋಕೋನೆಟ್ ಬರ್ಫಿನ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕೋಕೋನೆಟ್ಟು, ಗೀ, ಶುಗರು ಹಾಗೆ ಇಲಾಚಿ ಪೌಡರು. ಮೊದಲಿಗೆ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಳ್ಳೋಣ. ಈ ಪ್ಯಾನ್ ಬಿಸಿ ಹಾಕ್ತಾ ಇರಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನೊಂದು 3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ತುಂಬ ಒಳ್ಳೆಯದು. ಇದು ಗುಡ್ ಫ್ಯಾಟ್ ಕೂಡ. ತುಪ್ಪ ಬಳಸೋದ್ರಿಂದ ನಾವು ದಪ್ಪ ಆಗಿಬಿಡ್ತೀವಿ ಅಂತೆಲ್ಲ ಕೆಟ್ಟ ಆಲೋಚನೆಗಳನ್ನ ಬಿಟ್ಟುಬಿಡಿ. ಈ ಗಾದೆನೇ ಇದೆ ಅಲ್ವಾ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅಂತ. ಹಾಗೆ ತುಪ್ಪಂ ತಿಂದಂ ಜ್ಞಾನಂ ಗೆದ್ದಂ ಅಂತ ತಿಳ್ಕೊಂಬಿಡಿ. ತುಪ್ಪ ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು, ಹಾಗೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಅದನ್ನು ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ತುಪ್ಪ ತುಂಬ ಒಳ್ಳೆಯದು. ಚೆನ್ನಾಗಿ ರೋಸ್ಟ್ ಆಗಲಿ, ಸ್ವಲ್ಪ ತುಪ್ಪದಲ್ಲೇ ಫ್ರೈ ಆಗಿಬಿಡಲಿ. ಅದು ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ, ತುಪ್ಪದ್ದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೂ ಸ್ವಲ್ಪನೇ ಶುಗರ್ನ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಶುಗರ್ನ. ಸ್ವಲ್ಪ ಶುಗರ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಆಗಲಿ, ಅದು ಬ್ಲೆಂಡ್ ಆಗಬೇಕು. ಎಲ್ಲ ಶುಗರ್ ಎಲ್ಲ ಅದ್ರ ಜೊತೆಗೆ ಬ್ಲೆಂಡ್ ಆದರೆ ಅದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ಅದು ರೋಸ್ಟ್ ಆಗಬೇಕಾದ್ರೆ ಸ್ವಲ್ಪ ನೀವು ಹಾಲು ಕೂಡ ಹಾಕ್ಕೋಬೋದು. ಹಾಲನ್ನು ಏನಕ್ಕೆ ಹಾಕ್ಕೊತೀವಪ್ಪ ಅಂತಂದರೆ, ಅದು ನಾವು ಬರ್ಫಿನ ತಿನ್ನಬೇಕಾದ್ರೆ ಅದು ಜ್ಯೂಸಿನೆಸ್ಸು ಬಾಯಿಗೆ ಹಾಗೇ ಬರ್ತಾ ಇರುತ್ತೆ. ತುಪ್ಪ, ಸಕ್ಕರೆ, ಹಾಲು ಎಲ್ಲ ಚೆನ್ನಾಗಿ ನಮಗೆ ಬಾಯಿಗೆ ಸಿಗ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾವು ಯಾವುದೇ ಸ್ವೀಟ್ ಆಗಲಿ, ಯಾವುದೇ ಆಹಾರ ಆಗಲಿ ಅನುಭವಿಸಿ ತಿನ್ನೋದ್ರಿಂದ ಅದಕ್ಕೆ ಅದ್ರ ಮಜಾನೇ ಬೇರೆ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ. ಸ್ವಲ್ಪ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವಿಲ್ಲಿಗೆ ಒಂದು ತಟ್ಟೆಗೆ ತುಪ್ಪ ಹಚ್ಕೊಳ್ಳೋಣ. ಫುಲ್ಲು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಏನಕ್ಕಪ್ಪ ಅಂದರೆ ಅದು ನಾವು ಏನು ಮಾಡ್ತಾಯಿದ್ದೀವಿ ಸ್ವೀಟು, ಅದನ್ನು ಇದರೊಳಗಡೆ ಹಾಕಿ ಸೆಟಲ್ ಮಾಡಿಕೊಂಡು ನೀಟಾಗಿ ಪೀಸಸ್ ಮಾಡ್ಕೊಳ್ಳೋಕ್ಕೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಮತ್ತು ಇನ್ನು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಅದು ಪ್ಯಾನಲ್ಲಿ ಸುತ್ತ ಬರ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅದಷ್ಟು ಟೆಕ್ಸ್ಚರ್ ಚೇಂಜ್ ಆಗ್ತಾ ಇರುತ್ತೆ, ಕಲರು ಚೇಂಜ್ ಆಗುತ್ತೆ. ಇವಾಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಅದು ಬಿಸಿ ಇರಬೇಕಾದ್ರೇ ಬೇಗ ಅದನ್ನು ಸೆಟಲ್ ಮಾಡಿ ನೀಟಾಗಿ. ಒಂದು ಕಡೆಯಿಂದ ನೀಟಾಗಿ ಅದನ್ನು ಬಿಸಿ ಇರಬೇಕಾದ್ರೇ ನೀಟಾಗಿ ಈ ಥರ ಫುಲ್ಲು ಸ್ಪ್ರೆಡ್ ಮಾಡ್ಕೊಂಬಿಡಿ. ಬಿಸಿ ಇರಬೇಕಾದ್ರೇ ಮಾಡಬೇಕು. ತಣ್ಣಗಾದಮೇಲೆ ಅದು ಪೀಸಸ್ಸು ಕಟ್ಟಾಗಲ್ಲ. ಬಿಸಿ ಇರಬೇಕಾದ್ರೇ ಹೀಗೆ ನೀಟಾಗಿ ತಟ್ಕೊಂಬಿಡಿ. ಚಾಕು ತೊಗೊಂಡು ಪೀಸಸ್ನ ಇವಾಗಲೇ ಕಟ್ ಮಾಡಿಬಿಡಿ. ಆಮೇಲೆ ನಿಮ್ಗೆ ಅದು ತಣ್ಣಗಾದ ನಂತರ ಪೀಸಸ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಮತ್ತು ಹಾಗೆಯೇ ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಮೇಲೆ ಹಾಗೆ ಡೆಕೋರೇಷನ್ಗೆ ಇಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಬಾದಾಮಿ ಇಟ್ಕೊತಾ ಇದ್ದೀನಿ. ಅದು ಬಿಸಿ ಇರಬೇಕಾದ್ರೇ ನೀವು ಮಾಡ್ಕೊಬೇಕು. ಈಗ ನಾನು ಅದನ್ನು ಫ್ರೀಝರ್ಗೆ ಇಟ್ಕೊಂಡು ಮತ್ತೆ ತೆಗೆದಿದ್ದೀನಿ. ನೋಡಿ, ಅದು ಸ್ವಲ್ಪ ತಣ್ಣಗಾದ ನಂತರ ನಾನು ಯಾವ ಥರ ಪೀಸ್ ಕಟ್ ಮಾಡಿದ್ದೆ ಅದೇ ಥರ ಪೀಸಸ್ಸು ಬರ್ತಾಯಿದೆ. ಅದನ್ನು ತೆಗೆದು ಸೈಡ್ ಎಡ್ಜಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಗೇ ಇರಲಿ. ಮಧ್ಯ ಸ್ಕ್ವೇರ್ ಪೀಸ್ಗಳೇನಿರುತ್ತೆ ಆ ಸ್ಕ್ವೇರ್ ಪೀಸ್ಗಳನ್ನ ತೆಗೆದು ನೀವು ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಎಲ್ಲೋ ಹೊರ್ಗಡೆ ಸ್ವೀಟನ್ನು ಇಷ್ಟಪಟ್ಟು ತೊಗೊಳೋದಕ್ಕಿಂತ ಈ ಥರ ಮನೆಯಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಒಂದು ಈ ಥರ ಮಾಡಿಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ಹೊರ್ಗಡೆ ತಿಂಡಿನ ಅವಾಯ್ಡ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗ್ತಿದೆಯೋ ಎಲ್ಲರೂ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.